ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕನ್ನು ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ನಾವು ಇವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಗಣಿತ ನ್ಯೂ ಸಿಲೆಬಸ್ ಪ್ರಕಾರ ಅಧ್ಯಾಯ 4 ಸರಳ ಸಮೀಕರಣಗಳು. ಇವತ್ತಿನ ದಿನ ಪಾರ್ಟ್ 1 ನೋಡೋಣ. ಅಭ್ಯಾಸ 4.1 ಕೂಡ ಬರುತ್ತೆ. ಪಠ್ಯೋತ್ತರ ಪ್ರಶ್ನೆಗಳು ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ 4.1 ಮೊದಲನೇದು ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಅಂತ ಇದೆ. ಆಯ್ತಾ, ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ, ಸಮೀಕರಣ, ಬೆಲೆ, ಸಮೀಕರಣವು ಸರಿ ಹೊಂದುವುದೇ ತಿಳಿಸಿ, ಹೌದು ಇಲ್ಲ. ಆಯ್ತಾ, ಮೊದಲನೇದು ನೋಡೋಣ. ಎಕ್ಸ್ ಪ್ಲಸ್ 3 = 0. ಎಕ್ಸ್ ಅಲ್ಲಿ 3 ಹಾಕಿ. ಎಕ್ಸ್ ಅಲ್ಲಿ 3 ಹಾಕಿದ್ರೆ ಏನಾಗುತ್ತೆ? 6 ಬರುತ್ತೆ. 3 + 3 6. ಇದು ಸರಿ ಹೊಂದುವುದಿಲ್ಲ, ಇಲ್ಲ. ಎರಡನೇದು, ಇಲ್ಲಿ 0 ಹಾಕಿದ್ರೆ 0 + 3 3 ಬರುತ್ತೆ. ಇಲ್ಲಿ ಇದು ಕೂಡ ತಪ್ಪು, ಇಲ್ಲ, ಅಂದರೆ ಸರಿ ಹೊಂದುವುದಿಲ್ಲ. ಇದು ನೋಡಿ, ಎಕ್ಸ್ ಪ್ಲಸ್ 3 = 0. ಎಕ್ಸ್ ಅಲ್ಲಿ -3 ಹಾಕಿ. -3 + 3 0. ಹೌದು, ಇದು ಸರಿ ಹೊಂದುತ್ತೆ, ಹೌದು. ಅದೇ ರೀತಿ 4 ಇಲ್ಲ, 5 ಹೌದು, 6 ಇಲ್ಲ, 7 ಹೌದು, 8 ಇಲ್ಲ, 9 ಕೂಡ ಸರಿ ಹೊಂದುವುದಿಲ್ಲ, 10 ಸರಿ ಹೊಂದುವುದಿಲ್ಲ, 11 ಹೌದು ಸರಿ ಹೊಂದುತ್ತೆ. ಯಾಕಂದರೆ ಇಲ್ಲಿ 6 ತುಂಬಿದ್ರೆ 3 1 3 2 2 ಬರುತ್ತೆ. ಕರೆಕ್ಟ್, ಹೌದು ಸರಿ ಹೊಂದುತ್ತೆ. ಅದಾದಮೇಲೆ ಎರಡನೇ ಪ್ರಶ್ನೆ, ಆವರಣದಲ್ಲಿ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ. ಆಯ್ತಾ, ಇಲ್ಲಿ ಏನು ಕೊಟ್ಟಿದ್ದಾರೆ? ಇದು ಒಂದಿಷ್ಟು ಸಮೀಕರಣ ಕೊಟ್ಟಿದ್ದಾರೆ, ಬ್ರಾಕೆಟ್ನಲ್ಲಿ ಇದರ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ n+5 = 19 ಕೊಟ್ಟಿದ್ದಾರೆ. ಆಯ್ತಾ, n+5 = 19. ನಾವೇನು ಮಾಡೋದು? n ಜಾಗದಲ್ಲಿ 1 ಹಾಕಬೇಕು. ಇಲ್ಲಿ ನೋಡಿ, ಮೊದಲನೇದು ಹಾಕಿದ್ದೀನಿ, n = 1. 1 ಅಂದರೆ ಇಲ್ಲಿ 1 ಹಾಕಿದ್ರೆ 1 + 5 = 6 ಆಗುತ್ತೆ, 19 ಆಗುವುದಿಲ್ಲ. ನೀಡಿರುವ ಬೆಲೆ ಸಮೀಕರಣಕ್ಕೆ ಪರಿಹಾರವಾಗುವುದಿಲ್ಲ. ಆಯ್ತಾ, ಸೊ ಅದೇ ರೀತಿ ಬಿ ನೋಡಿ, n ಜಾಗದಲ್ಲಿ 2 ಹಾಕಿ, -2 ಹಾಕಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ -2. n ಜಾಗದಲ್ಲಿ -2 ಹಾಕೋದು ಅಂದರೆ -14 + 5 = -9 ಆಗುತ್ತೆ. ಅವ್ರು ಕೊಟ್ಟಿರೋದು 19. ಇದು ಕೂಡ ತಪ್ಪು. ನೀಡಿರುವ ಬೆಲೆ ಸಮೀಕರಣಕ್ಕೆ ಪರಿಹಾರವಾಗುವುದಿಲ್ಲ. ಆಯ್ತಾ, ಇನ್ನು ಸಿ ನಲ್ಲಿ n = 2 ಹಾಕಿ. ನೋಡಿ, 7 2 14 + 5, 14 + 5 ಎಷ್ಟು? 19. ಹೌದು, ನೀಡಿರುವ ಬೆಲೆ ಸಮೀಕರಣಕ್ಕೆ ಪರಿಹಾರವಾಗುತ್ತದೆ. ಅದೇ ರೀತಿ ಡಿ ಇ ಎಫ್ ಸಮೀಕರಣ ಸೇಮ್ ಇದೆ. ಪಿ ವ್ಯಾಲ್ಯೂನ ಚೇಂಜ್ ಮಾಡೋದಿದೆ ನಮಗೆ 3 ಸಾರಿ ಮಾಡಿದ್ರು ಕೂಡ 1 -19 -3 ಬರುತ್ತೆ. ಅವ್ರು ಕೊಟ್ಟಿರೋದು 13 13 13. ಆದ್ದರಿಂದ ನೀಡಿರುವ ಬೆಲೆ ಸಮೀಕರಣಕ್ಕೆ ಪರಿಹಾರವಾಗುವುದಿಲ್ಲ. ಈ 3ರಲ್ಲಿ ಸಿ ನಲ್ಲಿ ಮಾತ್ರ ಆಗುತ್ತದೆ. ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ, ಯತ್ನ ಮತ್ತು ದೋಷ ಟ್ರಯಲ್ ಆ್ಯಂಡ್ ಎರರ್ ವಿಧಾನದ ಮೂಲಕ ಮುಂದಿನ ಸಮೀಕರಣಗಳನ್ನು ಬಿಡಿಸಿ. ಯತ್ನ ಮತ್ತು ದೋಷ ಅಂದ್ರೇನು? ಮೊದಲು 0 ತುಂಬೋದು, 1 ತುಂಬೋದು, 2 ತುಂಬೋದು, 3 ತುಂಬೋದು, ಹೀಗೆ ತುಂಬ್ಕೊಂಡು ಹೋಗೋದು. ಅದು 17 ಬರೋ ಮಟ್ಟ. ಅದಕ್ಕೆ ಯತ್ನ ಮತ್ತು ದೋಷ ಅಂತಾರೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಮೊದಲನೇದು ನೋಡೋಣ. ಪಿ ಜಾಗದಲ್ಲಿ ಏನು ಮಾಡಿ? 0 ತುಂಬಿ. 0 5 0 2 ಆಗುತ್ತೆ, ಪರಿಹಾರವಲ್ಲ. ಪಿ = 1 ತುಂಬಿ. 5 1 5 + 2 7 ಆಗುತ್ತೆ, ಪರಿಹಾರವಲ್ಲ. ಪಿ ಜಾಗದಲ್ಲಿ 2 ತುಂಬಿ. 5 2 10 + 2 12 ಆಗುತ್ತೆ, ಪರಿಹಾರವಲ್ಲ. ಪಿ ಜಾಗದಲ್ಲಿ 3 ತುಂಬಿದ್ರೆ 5 3 15 + 2 17. ಕರೆಕ್ಟಾ? ಪರಿಹಾರವಾಗುತ್ತದೆ. ಅಂದರೆ ಪಿ ಉತ್ತರ 3. ಪಿ = 3. ಅದಾದಮೇಲೆ ಅದೇ ರೀತಿ ಎರಡನೇದು ಮಾಡ್ಕೊಂಡು ಹೋಗೋದು. 0 1 2 3 4 5 6 ತುಂಬಿದ್ರೆ ಮಾತ್ರ 3 6 18 -14 4 ಪರಿಹಾರವಾಗುತ್ತದೆ. m = 6 ಇದರ ವ್ಯಾಲ್ಯೂ. ಇದರಲ್ಲಿ ಪಿ = 3. ಆಯ್ತು, ಇಷ್ಟೇ. ಅದೇ ರೀತಿ ಇನ್ನು 4ನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಮೊದಲನೇದು, ಎಕ್ಸ್ ಮತ್ತು 4ರ ಮೊತ್ತ 9. x + 4 = 9. ಆಯ್ತಾ, x + 4 = 9. ಎರಡನೇ ಪ್ರಶ್ನೆ, y ನಿಂದ 2 ಕಳೆದಾಗ 8 ದೊರೆಯುವುದು. y - 2 = 8 ಅಥವಾ y - 2 = 8. ಮೂರನೇದು, a ಯ 10ರಷ್ಟು 70 ಅಂದರೆ 10a = 70. ಇನ್ನು 4ನೇದು, b ಅನ್ನು 5ರಿಂದ ಭಾಗಿಸಿದಾಗ 6 ದೊರೆಯುವುದು. b / 5 = 6. ಆಯ್ತಾ, ಇನ್ನು 5ನೇದು, t ಯ 4ನೇ 3ರಷ್ಟು 15 ಆಗಿದೆ. ಅಂದರೆ 3/4 × t = 15. ಅದೇ ರೀತಿ ಇನ್ನು 6ನೇದು ನೋಡ್ಬೋದು. m ನ 7ರಷ್ಟಕ್ಕೆ 7 ಕೂಡಿದಾಗ ನಿಮಗೆ 77 ಸಿಗುವುದು. ಅಂದರೆ 7m + 7 = 77.
ಇನ್ನು 7ನೇ ಪ್ರಶ್ನೆ ಎಕ್ಸ್ನ 4ನೇ ಒಂದರಷ್ಟರಿಂದ 4 ಕಳೆದಾಗ 4 ದೊರೆಯುವುದು. x/4 - 4 = 4. ಇದು 7ನೇ ಲೆಕ್ಕ. 8ನೇದು yನ 6ರಷ್ಟರಿಂದ 6 ತೆಗೆದಾಗ 60 ದೊರೆಯುವುದು. 6y - 6 = 60. ಇನ್ನು 9 z ನ 3ನೇ ಒಂದರಷ್ಟಕ್ಕೆ 3 ಕೂಡಿದಾಗ 30 ದೊರೆಯುವುದು. z/3 + 3 = 30. ಅದೇ ರೀತಿ ಇನ್ನು 5ನೇ ಪ್ರಶ್ನೆ ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ. ಇವಿಷ್ಟು ಸಮೀಕರಣಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಬೇಕು. ಮೊದಲನೇದು p ಮತ್ತು 4 ಸಂಖ್ಯೆಗಳನ್ನು ಕೂಡಿದಾಗ ಅದು 15ಕ್ಕೆ ಸಮವಾಗುತ್ತದೆ. ಕರೆಕ್ಟಾ? ಇದು ಮೊದಲನೇದು. ಎರಡನೇದು m ನಿಂದ 7 ಕಳೆದಾಗ ಅದು 3ಕ್ಕೆ ಸಮವಾಗುತ್ತದೆ. ಅದೇ ರೀತಿ ಇನ್ನು 3ನೇ ಪ್ರಶ್ನೆ m ನ 2ರಷ್ಟು 7ಕ್ಕೆ ಸಮ. 2m = 7 ಅಂತ. 4ನೇದು m ಅನ್ನು 5ರಿಂದ ಭಾಗಿಸಿದಾಗ ಅದು 3ಕ್ಕೆ ಸಮವಾಗಿದೆ. ಅದೇ ರೀತಿ ಇನ್ನು 5 3m ಅನ್ನು 5ರಿಂದ ಭಾಗಿಸಿದಾಗ ಅದು 6ಕ್ಕೆ ಸಮವಾಗಿದೆ. ಅಥವಾ m ನ 3ರಷ್ಟನ್ನು 5ರಿಂದ ಭಾಗಿಸಿದಾಗ ಅದು 6ಕ್ಕೆ ಸಮವಾಗಿದೆ ಹಾಗೂ ಕೂಡ ಬರಿಬಹುದು. ಇನ್ನು 7 p ಯ 3ರಷ್ಟಕ್ಕೆ 4 ಕೂಡಿದಾಗ ಅದು 25ಕ್ಕೆ ಸಮವಾಗುವುದು. ಇನ್ನು 7ನೇದು p ರ 4ರಷ್ಟಕ್ಕೆ 2 ಕಳೆದಾಗ ಅದು 18ಕ್ಕೆ ಸಮವಾಗಿದೆ. ಇನ್ನು ಕೊನೆಯದು 8ನೇದು p ಯನ್ನು 2ರಿಂದ ಭಾಗಿಸಿ 2 ಕೂಡಿದಾಗ ಅದು 8ಕ್ಕೆ ಸಮವಾಗಿದೆ. p ಯನ್ನು 2ರಿಂದ ಭಾಗಿಸಿ ಅದಕ್ಕೆ 2 ಕೂಡಿಸಬೇಕು, ಅದು 8ಕ್ಕೆ ಸಮವಾಗಿದೆ. 6ನೇ ಪ್ರಶ್ನೆ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ. ಮೊದಲನೇದು ಇರ್ಫಾನ್ ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ. ಇರ್ಫಾನನ ಬಳಿ 37 ಗೋಲಿಗಳಿವೆ. ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ m ಎಂದು ತೆಗೆದುಕೊಳ್ಳಿ. ಉತ್ತರ: ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ m. ಇರ್ಫಾನ್ 37 ಗೋಲಿಗಳನ್ನು ಹೊಂದಿದ್ದು ಅದು ಪರ್ಮಿತ್ ಗೋಲಿಗಳ 5 ಪಟ್ಟು ಹೆಚ್ಚು, ಅಂದರೆ 5m. ಆದ್ದರಿಂದ 5m + 7 = 37. ಇನ್ನು 2ನೇ ಪ್ರಶ್ನೆ ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳು. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಿಗೆ ಇದೆ. ಲಕ್ಷ್ಮಿಯ ವಯಸ್ಸು y ಎಂದು ತೆಗೆದುಕೊಳ್ಳಿ. ಉತ್ತರ: ಲಕ್ಷ್ಮಿಯ ವಯಸ್ಸು y ಆಗಿರಲಿ. ಅವಳ ತಂದೆಯ ವಯಸ್ಸು = ಲಕ್ಷ್ಮಿಯ ವಯಸ್ಸಿನ 3ರಷ್ಟು, ಅಂದರೆ 3y, ಅದಕ್ಕೆ 4 ವರ್ಷ ಹೆಚ್ಚಿಗೆ. ಆದ್ದರಿಂದ ಅವಳ ತಂದೆಯ ವಯಸ್ಸು = 3y + 4 = 49. ಇನ್ನು 3ನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ 2ರಷ್ಟಕ್ಕಿಂತ 7 ಅಂಕ ಹೆಚ್ಚಿದೆ ಎಂದು ಹೇಳುತ್ತಾರೆ. ಅತಿ ಹೆಚ್ಚು ಪಡೆದಿರುವ ಅಂಕ 87. ಅತಿ ಕಡಿಮೆ ಅಂಕವನ್ನು L ಎಂದು ತೆಗೆದುಕೊಳ್ಳಿ. ಆಯ್ತಾ? ಉತ್ತರ: ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕ ಯಾವುದು? L ಅಂತ ತಗೊಳ್ಳಿ. ಆಯ್ತಾ? 2ರಷ್ಟು ಎಂದರೆ 2L. ಅಂಕಗಳು ಹೆಚ್ಚು = 2L + 7. ಆದ್ದರಿಂದ ಗರಿಷ್ಠ ಅಂಕಗಳು = 2L + 7 = 87. ನಾವಿಲ್ಲಿ L ಕಂಡುಹಿಡಿಯಬೇಕು. ಇದರಿಂದ ಅತಿ ಕಡಿಮೆ ಅಂಕಗಳನ್ನು ಕಂಡುಹಿಡಿಯಲು. ಆಮೇಲೆ 2Lನ ಹಾಗೆ ಇಡಿ, 7ನ ಈ ಕಡೆ ಸರಿಸಿ, ಅಂದರೆ 87 - 7. ಇದು ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 87 - 7. 2L = 80. L = 80 / 2. ಈ 2ನ ಈ ಕಡೆ ಕೆಳಗಡೆ ಒಯ್ಯಿರಿ. ಆಯ್ತಾ? L = 40. ಆದ್ದರಿಂದ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕ 40. ಅದನ್ನ ಹೆಂಗೆ ಮಾಡೋದಂದ್ರೆ ಇಲ್ಲಿ ಇದರ 2ರಷ್ಟು, ಅಂದರೆ 40 × 2 ಎಷ್ಟು? 80 + 7 87. ಅದೇ ರೀತಿ 4ನೇ ಪ್ರಶ್ನೆ ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗಕೋನವು ತ್ರಿಭುಜದ ಒಂದು ಪಾದಕೋನದ 2ರಷ್ಟಿದೆ. ಪಾದಕೋನವು b ಡಿಗ್ರಿ ಆಗಿರಲಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಎಂಬುದು ನೆನಪಿರಲಿ. ಉತ್ತರ: b ಡಿಗ್ರಿಯನ್ನು ಮೂಲಕೋನವೆಂದು ಊಹಿಸಿ. ಆಯ್ತಾ? ಇದು ಮೂಲಕೋನ b, ಇದು ಕೂಡ b ಇರುತ್ತೆ. ಆಯ್ತಾ? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಇಲ್ಲಿ ಈಗ ಈ ಮೂರನ್ನ ಕೂಡಿಸಿ. 2b + b + b, ಅಂದರೆ 2b + b + b = 180 ಡಿಗ್ರಿ. ಅದಾದಮೇಲೆ ಇಲ್ಲಿ 1 2 ಇವೆರಡು 4b = 180 ಡಿಗ್ರಿ ಆಯಿತು.
ಇನ್ನು ಬಿ ಈ ಕಡೆ ತಗೊಳ್ಳಿ. 180 ಈ 4 ಇಲ್ಲಿ ಕೆಳಗಡೆ ಕಳಿಸಿ. 180 ಡಿಗ್ರಿ ಡಿವೈಡೆಡ್ ಬೈ 4 = 45 ಡಿಗ್ರಿ ಆಗಿರುತ್ತದೆ. ಇನ್ನು 2b ಈ ಕೋನವನ್ನು ಕಂಡುಹಿಡಿಯಲು 2 ಇಂಟು ಬಿ ಎಷ್ಟಿದೆ 45 ಡಿಗ್ರಿ. ಇಲ್ಲಿ 45 ಡಿಗ್ರಿ ಹಾಕಿ, ಅಂದರೆ 90 ಡಿಗ್ರಿ. ಇದು 90 ಡಿಗ್ರಿ, ಇದು 45 ಡಿಗ್ರಿ, ಇದು 45 ಡಿಗ್ರಿ ಕೋನ ಬರುತ್ತದೆ. ಈ ಒಂದು ವಿಡಿಯೋ ಅಂದರೆ ಅಭ್ಯಾಸ 4.1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕನ್ನು ತಪ್ಪದೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿರಿ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.